forever on fire. ಮುಂದಿನ ಕ್ಯಾಬಿನೆಟ್ನಲ್ಲಿ ಜನಗಣತಿಯನ್ನು ಮುಗಿಸ್ತೇವೆ. ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಜನಗಣತಿಗೆ ಸಂಬಂಧಪಟ್ಟಂಗೆ ಈಗ ಕ್ಯಾಬಿನೆಟ್ನಲ್ಲಿ ಅಂತಿಮವಾಗಿ ಚರ್ಚೆ ಆಗುತ್ತೆ ಅನ್ನೋದೇನಿದೆ ಅಲ್ವಾ, ಅಂದರೆ ಅದು ಮುಂದಿನ ಕ್ಯಾಬಿನೆಟ್ನಲ್ಲಿ ಅದನ್ನು ಮಾಡಿ ಮುಗಿಸ್ತೇವೆ. ಇದರ ಬಗ್ಗೆ ಮುಖ್ಯಮಂತ್ರಿಗಳೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸ್ವಪಕ್ಷೀಯರಿಂದಲೇ ಕೆಲವೊಂದಿಷ್ಟು ವಿರೋಧ ಬರ್ತಾ ಇದೆ ಕಾಂಗ್ರೆಸ್ನಲ್ಲಿನೇ, ಹಾಗಾಗಿ ಅದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ. ನನಗೆ ಜಾತಿ ಗಣತಿಯಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ, ಅದನ್ನು ಓಪನ್ನೇ ಮಾಡಿಲ್ಲ. ಜಾತಿ ಗಣತಿಗೆ ಸುಮ್ಮನೆ ವಿರೋಧ ಹೇಗೆ ಮಾಡ್ತಾರೆ, ಅಂಕಿಅಂಶಗಳು ಗೊತ್ತಿಲ್ಲದೆ. ನಮ್ಮ ಪಕ್ಷದಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂಥೇಳಿ ಭರವಸೆಯನ್ನು ಕೊಟ್ಟಿದ್ದೀನಿ, ಜನರಿಗೆ ನೀಡಿದ ಭರವಸೆ ಈಡೇರಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದರೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಇದನ್ನು ನಾವು ಮಾಡಿ ಮುಗಿಸ್ತೇವೆ, ಅಂತಿಮವಾಗಿ ಇದರ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅವ್ರ ಪಕ್ಷದಲ್ಲೇ ಕೆಲವೊಂದಿಷ್ಟು ವಿರೋಧಗಳಿದ್ದಾವೆ. ಈಗ ಒಕ್ಕಲಿಗ ಸಮುದಾಯದ ಸಚಿವರುಗಳು, ನಾಯಕರು ಮತ್ತು ಲಿಂಗಾಯತ್ ಸಮುದಾಯದವರು ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಕೂಲಂಕುಷವಾಗಿ ಪರಾಮರ್ಶಿಸಬೇಕು, ಪರಿಶೀಲನೆ ಆಗಬೇಕು, ಇನ್ನೊಂದು ಸರಿ ಅದು ಗಣತಿ ಆಗಬೇಕು ಅನ್ನುವಂಥ ಮಾತನ್ನು ಎತ್ತಾ ಇದ್ದಾರೆ. ಹಾಗಾಗಿನೇ ಅವ್ರು ಯಾಕೆ ವಿರೋಧವನ್ನು ಮಾಡ್ತಾರೆ? ಇನ್ನೂ ಆ ವರದಿಯಲ್ಲಿ ಏನಿದೆ ನಾನೇ ಓಪನ್ ಮಾಡಿ ನೋಡಿಲ್ಲ, ಹಾಗಾಗಿನೇ ಅಸಮಾಧಾನಗಳು ಯಾಕೆ ಇಲ್ಲಿ ವ್ಯಕ್ತವಾಗ್ತವೆ ಅಂಥೇಳಿ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಯಾಕಂದರೆ ಈಗ ನೆಕ್ಸ್ಟ್ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ನಂತರವಾಗಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಒಮ್ಮತದ ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದರು ಜನರಿಗೆ, ಜಾತಿ ಗಣತಿ ವರದಿಯನ್ನು ಕಂಪ್ಲೀಟ್ ಮಾಡಿ ಮುಗಿಸ್ತೀವಿ ಅಂತೇಳಿ, ಹಾಗಾಗಿನೇ ಮಾತಿಗೆ ತಕ್ಕಂತೆ ನಾವು ನಡೆದುಕೊಳ್ತೇವೆ. ಅದರ ಬಗ್ಗೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಕಂಪ್ಲೀಟಾಗಿ ಆ ಪ್ರಕ್ರಿಯೆಯನ್ನು ಮುಗಿಸ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ, ಯಾವಾಗ ಅಲ್ಲಿ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಯಿತೋ ಆಗಲಿಂದಲೂ ಕೂಡ BJPಯವರು ಸಹಜವಾಗಿ ವಿರೋಧ ಪಕ್ಷ ವಿರೋಧ ಮಾಡೇ ಮಾಡ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿನೇ ಕೆಲವೊಂದಿಷ್ಟು ಸಚಿವರುಗಳ ಹೇಳಿಕೆಗಳನ್ನು ನೋಡ್ತಾ ಇದ್ವಿ. ಉದಾಹರಣೆಗೆ MB ಪಾಟೀಲು, ಉಪಪಂಗಡಗಳು ನಮ್ಮಲ್ಲಿ ಬಹಳ ಇದ್ದಾವೆ, ಗೊಂದಲಗಳಿದ್ದಾವೆ, ಸರಿಪಡಿಸ್ಬೇಕು, ಈ ರೀತಿ ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ ಸರ್ಕಾರ ಕೊಟ್ಟಿದ್ರು. ಜಾತಿ ಗಣತಿ ನಿನ್ನೆ ಮಂಡಿಸ್ಲಿಲ್ಲ, ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಂಡಿಸ್ತೀವಿ. ಅದು ಏನಿದೆ ಅಂತ ಗೊತ್ತೇ ಇಲ್ವಲ್ರಿ. ಜಾತಿ ಗಣತಿನಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ, ವರದಿನಲ್ಲಿ ಏನಿದೆ ಅಂತ ವಿರೋಧ ಹೆಂಗ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅವ್ರಿಗೆ ವಿರೋಧ ಹೆಂಗೆ ಸುಮ್ಮನೆ ವಿರೋಧ ಮಾಡೋದ? ನಮ್ಮ ಪಕ್ಷದ ಇದರಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ತೀರ್ಮಾನ ಮಾಡ್ಕೊಂಡಿದೀವಿ ನಾವು, ಅದು ಭರವಸೆ ಕೊಟ್ಟಿದ್ದೀವಿ ಜನಗಳಿಗೆ, ಮಾಡ್ತೀವಿ. ಜಾತಿ ಗಣತಿ ನಿನ್ನೆ ಮಂಡಿಸ್ಲಿಲ್ಲ, ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಂಡಿಸ್ತೀವಿ. ಅದು ಏನಿದೆ ಅಂತ ಗೊತ್ತೇ ಇಲ್ವಲ್ರಿ. ಜಾತಿ ಗಣತಿನಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ, ವರದಿನಲ್ಲಿ ಏನಿದೆ ಅಂತ ವಿರೋಧ